ಗುಬ್ಬಿ ತಾಲೂಕಿನ ಹೊಸಪಾಳ್ಯ ಬಳಿಯ ತುಮಕೂರು ಹಾಲು ಉತ್ಪಾದಕರ ಸಂಘದ ಆಡಳಿತ ಕಚೇರಿಯಲ್ಲಿ ತುಮಲ್ ಅಧ್ಯಕ್ಷ ಎಚ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ವೇಳೆ ತುಮಲ್ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ, ಡಿ ಕೃಷ್ಣಕುಮಾರ್, ಸಿದ್ದಗಂಗಯ್ಯ, ಶಿವಪ್ರಕಾಶ್, ಎಸ್ಆರ್ ಗೌಡ, ಪ್ರಕಾಶ್ ಮಾದಿಹಳ್ಳಿ, ಮಹಲಿಂಗಯ್ಯ, ನಾಗೇಶ್ ಬಾಬು ಸೇರಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ತುಮಲ್ ಅಧ್ಯಕ್ಷ ವೆಂಕಟೇಶ, ರೈತರ ಸಂಕಷ್ಟ ಅರಿವಾಗಿದ್ದು ಪ್ರತಿ ಲೀಟರ್ ಹಾಲಿನ ಬೆಲೆ ₹400 ಹೆಚ್ಚುವರಿ ಹಣವನ್ನು ರೈತರಿಗೆ ನೇರವಾಗಿ ಸಿಗುವಂತೆ ಯುಗಾದಿ ಹಬ್ಬಕ್ಕೆ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಗಿಫ್ಟ್ ಕೊಟ್ಟಿದ್ದಾರೆ ಎಂದು ಹೇಳಲಾಗಿತ್ತು. ಅಲ್ಲದೆ ಆಡಳಿತ ಮಂಡಳಿ ಜಿಲ್ಲೆಯ ರೈತರಿಂದ ಕೊಂಡುಕೊಳ್ತಾ ಇರುವ ಪ್ರತಿ ಲೀಟರ್ ಹಾಲಿಗೆ ಏಪ್ರಿಲ್ 1ರಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸಿದ್ದು, ಇದಕ್ಕೆ ಕಾರಣರಾದ ಜಿಲ್ಲೆಯ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಸೇರಿದಂತೆ ಪಶುಸಂಗೋಪನಾ ಸಚಿವರಿಗೆ ನಮ್ಮ ಜಿಲ್ಲೆಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಪರವಾಗಿ ಅಭಿನಂದನೆ ಎಂದು ತಿಳಿಸಿದ್ದಾರೆ. ಏನು ನಮ್ಮ ತುಮಕೂರು ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಸಭೆಯನ್ನು ಕರೆದಿರುವ ಉದ್ದೇಶ ಏನೆಂದರೆ 1/4/2025 ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಕನವಿತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರೈತರಿಗೋಸ್ಕರ ಪ್ರತಿ ಲೀಟರ್ಗೆ 4 ರು ದರವನ್ನು ಏರಿಸಿದರೆ ಅದರಿಂದ ತುರ್ತು ಸಭೆಯನ್ನು ಕರೆದು ಇವತ್ತು ನಾವು ₹4 ರೇಟನ್ನು ರೈಸ್ ಮಾಡಿದ್ದೀವಿ. ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಬಿಸಿಲಿರೋದ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿತ್ತು. ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಅವತ್ತು ಸಭೆಯಲ್ಲಿ ₹2 ಹಣವನ್ನು ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.